ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಈ ಪರಮಾಣುಗಳು ಮತ್ತು ಅಣುಗಳು ಎನ್ನುವಂತಹ ಪಾಠವನ್ನು ನಾವು ಕೇಳಿದ್ದೇವೆ. ಅದರಲ್ಲಿ ನಾವು ಈ ಪರಮಾಣುಗಳು ಎಂದರೇನು, ಅಣು ಎಂದರೇನು, ಅಯಾನು ಎಂದರೇನು, ಅದೇ ರೀತಿ ಮೋಲ್ ಎಂದರೇನು, ಅದೇ ರೀತಿ ಅವೋಗಾಡ್ರೋ ಸಂಖ್ಯೆ ಹಾಗಂದ್ರೆ ಏನು, ಪರಮಾಣು ರಾಶಿ, ಅಣುರಾಶಿ, ಆಮೇಲೆ ಒಂದು ಅಣುವಿಗೆ ಅಣುಸೂತ್ರ ಅಥವಾ ರಾಸಾಯನಿಕ ಸೂತ್ರವನ್ನು ಹೇಗೆ ಬರೆಯುವುದು ಅಂತ ನಾವು ತಿಳ್ಕೊಂಡ್ವಿ. ಅದೇ ರೀತಿ ಪರಮಾಣುಗಳಿಗೆ ಸಂಕೇತವನ್ನು ಕೊಟ್ಟಿರೋದನ್ನು ನಾವು ನೋಡಿದ್ವಿ, ಅಥವಾ ಧಾತುಗಳಿಗೆ ಸಂಕೇತವನ್ನು ಕೊಟ್ಟಿರೋದನ್ನು ನಾವು ನೋಡಿದ್ವಿ ಮಕ್ಕಳೇ. ಹಾಗಾದರೆ ನಾವು ಇವತ್ತು ಸ್ವಲ್ಪ ಅದರ ಬಗ್ಗೆ ಪುನರ್ಮನನ ಮಾಡ್ತಾ ಹೋಗೋಣ. ಏನು ಪರಮಾಣು ಎಂದರೇನು? ಪರಮಾಣು ಅಂದರೆ ಒಂದು ವಸ್ತುವಿನ ಅಥವಾ ದ್ರವ್ಯದ ಅಥವಾ ಧಾತುವಿನ ಅತ್ಯಂತ ಚಿಕ್ಕ ಕಣವನ್ನು ಪರಮಾಣು ಎನ್ನುವರು. ಅದೇ ರೀತಿ ಅಣು ಎಂದರೇನು? ಅಣು ಅಂದರೆ ಏನಪ್ಪ ಅಂದರೆ ಒಂದು ವಸ್ತುವಿನ ಎಲ್ಲ ಗುಣಗಳನ್ನು ಹೊಂದಿರುವ ಸ್ವತಂತ್ರ ಕಣಕ್ಕೆ ಅಣು ಅಂತ ಕರಿತೀವಿ. ಉದಾಹರಣೆ ನೀರಿನ ಅಣು, ಅದೇ ರೀತಿ ಕಾರ್ಬನ್ ಡೈಆಕ್ಸೈಡಿನ ಅಣು, ಅದೇ ರೀತಿ ಸಲ್ಫ್ಯೂರಿಕ್ ಆಮ್ಲದ ಅಣು. ಈ ರೀತಿ ಅಣುಗಳಿಗೆ ನಾವು ಉದಾಹರಣೆಗಳನ್ನು ಕೊಡಬಹುದು. ಅಣುಗಳಲ್ಲಿ ಎರಡು ವಿಧಗಳಿವೆ ಅಂತ ನಾವು ತಿಳ್ಕೊಂಡ್ವಿ. ಒಂದು ಧಾತುವಿನ ಅಣು, ಇನ್ನೊಂದು ಸಂಯುಕ್ತ ವಸ್ತುವಿನ ಅಣು. ಧಾತುವಿನ ಅಣುವಿನಲ್ಲಿ ಒಂದೇ ರೀತಿಯ ಪರಮಾಣುಗಳಿರ್ತವೆ. ಸಂಯುಕ್ತ ವಸ್ತುವಿನ ಅಣುವಿನಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ರೂಪದ ಪರಮಾಣುಗಳು ಇರ್ತವೆ ಮಕ್ಕಳೇ. ಈ ಒಂದು ವ್ಯತ್ಯಾಸವನ್ನು ನಾವು ನೋಡಿದ್ವಿ. ಅದೇ ರೀತಿ ಪರಮಾಣು ರಾಶಿಯನ್ನ ಹೇಗೆ ಅಳಿತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ವಿ. ಒಂದು ಪರಮಾಣು ರಾಶಿಯನ್ನ ಕಾರ್ಬನ್ 12 ಪರಮಾಣುವಿನ ಪರಮಾಣು ರಾಶಿಯ 12ನೇ ಒಂದು ಭಾಗದಿಂದ ಅಳಿತೀವಿ ಅಂತ ನಾವು ತಿಳ್ಕೊಂಡ್ವಿ. ಅದೇ ರೀತಿ ಈ ಆಕ್ಸಿಜನ್ನ ಪರಮಾಣು ರಾಶಿ ಎಷ್ಟು ಅಂತ ನಾವು ತಿಳ್ಕೊಂಡಿದ್ದೀವಿ, 16. ಅದು 16 ಗ್ರಾಮ್ಗಳಲ್ಲಿ ಈ ಒಂದು ಪರಮಾಣು ರಾಶಿಯನ್ನ ಹೊಂದಿರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಅದೇ ರೀತಿ ಅಣುರಾಶಿಯನ್ನು ಕೂಡ ಅಷ್ಟೇ ನಾವು ಕಾರ್ಬನ್ 12 ಪರಮಾಣುವಿನ ಪರಮಾಣು ರಾಶಿಯ 12ನೇ ಒಂದು ಭಾಗವನ್ನು ನಾವು ಅದರ ಒಂದು ಅಣುರಾಶಿಯನ್ನ ಲೆಕ್ಕಾಚಾರ ಮಾಡಬಹುದು. ಅಥವಾ ಅಣುರಾಶಿಯನ್ನ ನಾವು ಒಂದು ಅಣುವಿನಲ್ಲಿರುವ ಎಲ್ಲಾ ಪರಮಾಣು ರಾಶಿಗಳ ಒಟ್ಟು ಮೊತ್ತ ಅಂತಲೂ ಕೂಡ ನಾವು ಹೇಳ್ಬೋದು. ಮೋಲ್ ಎಂದರೇನು ಅಂತ ನಾವು ತಿಳ್ಕೊಂಡ್ವಿ. ಮೋಲ್ ಅಂದರೆ ಪರಮಾಣುಗಳನ್ನ, ಅಣುಗಳನ್ನ ಅಥವಾ ಅಯಾನುಗಳನ್ನ, ಟೋಟಲಿ ಅಣು ಕಣಗಳನ್ನು ಲೆಕ್ಕಾಚಾರ ಮಾಡುವ ಒಂದು ಮೂಲಮಾನ ಮೋಲ್ ಅಂತ ಕರಿತೀವಿ. ಆ ಮೋಲ್ನ ಮೌಲ್ಯ ಎಷ್ಟು ಅಥವಾ ಅವೋಗಾಡ್ರೋ ಸಂಖ್ಯೆ ಎಷ್ಟು ಅಂತ ನಾವು ನೋಡಿದ್ವಿ. 6.022 × 10⁻23 ಕಣಗಳು ಅಂತ ನಾವು ತಿಳ್ಕೊಂಡ್ವಿ. ಆಮೇಲೆ ರಾಸಾಯನಿಕ ಸೂತ್ರವನ್ನ ಹೇಗೆ ರಚಿಸುವುದು, ಆಮೇಲೆ ನಾವು ಜಾನ್ ಡಾಲ್ಟನ್ನ ಪರಮಾಣು ಮಾದರಿ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗಿನ ಒಂದು ಪಾಠ ಪರಮಾಣುವಿನ ರಚನೆ. ಇಲ್ಲಿ ಪರಮಾಣು ಅಂದ್ರೆ ನಮಗೆ ಗೊತ್ತಿದೆ, ಒಂದು ವಸ್ತುವಿನ ಅಥವಾ ದ್ರವ್ಯದ ಅಥವಾ ಧಾತುವಿನ ಅತ್ಯಂತ ಚಿಕ್ಕ ಕಣವೇ ಪರಮಾಣು. ಜಾನ್ ಡಾಲ್ಟನ್ ಅವನ ಪರಮಾಣು ಸಿದ್ಧಾಂತದಲ್ಲಿ ಹೇಳಿದಾನೆ, ಪರಮಾಣು ಅಭೇದ್ಯ. ಅಂದ್ರೆ ಆ ಪರಮಾಣುವೇ ಅತ್ಯಂತ ಚಿಕ್ಕದು, ಅದರಲ್ಲಿ ಮತ್ತೆ ನಾವು ವಿಭಜನೆ ಮಾಡೋದಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರು. ಸುಮಾರು 1900 ಇಸವಿಯಲ್ಲಿ ಅವನು ಆ ಒಂದು ಅಂಶ ನೋಡಿ, ಆ ಒಂದು ಅಂಶ. ಆಮೇಲೆ ಬೇರೆ ಬೇರೆ ಪರಮಾಣುಗಳಿವೆ, ಬೇರೆ ಬೇರೆ ಗುಣಲಕ್ಷಣಗಳನ್ನ ಹೊಂದಿವೆ ಅಂತಲೂ ಕೂಡ ಅವನು ಹೇಳಿದ್ದ. ಹಾಗಾದ್ರೆ ಒಂದು ಪರಮಾಣುವು ಇನ್ನೊಂದು ಪರಮಾಣುವಿಗೆ ಭಿನ್ನವಾಗಿರಲು ಯಾವ ಅಂಶ ಕಾರಣ ಅಂತ ವಿಜ್ಞಾನಿಗಳ ಒಂದು ಡೌಟ್ ಅಥವಾ ಗೊಂದಲ ಉಂಟಾಯಿತು. ಈಗ ಕಬ್ಬಿಣ ಮತ್ತು ಚಿನ್ನ 2 ಪರಮಾಣುಗಳು ತಗೊಂಡ್ರೆ ಯಾವ ಅಂಶಗಳಿಂದ
ಯಾವ ಅಂಶಗಳಿಂದ ಕಬ್ಬಿಣ ಮತ್ತು ಚಿನ್ನ ಬೇರೆ ಬೇರೆ ಆಗುತ್ತೆ? ಹೌದಲ್ವಾ? ಈಗ ನಾವು ನೋಡಿದ್ದೀವಿ, ಕಬ್ಬಿಣನೇ ಬೇರೆ, ಚಿನ್ನವೇ ಬೇರೆ ಅಂತ ನಮಗೆ ಗೊತ್ತಿದೆ ಮಕ್ಕಳೇ, ಅಲ್ವಾ? ಹಾಗಾದ್ರೆ ಯಾವ ಅಂಶ ಕಬ್ಬಿಣ ಮತ್ತು ಚಿನ್ನವನ್ನ ಬೇರೆ ಬೇರೆ ಆಗಿಸಿದೆ? ಅಥವಾ ಹೈಡ್ರೋಜನ್ ಅಥವಾ ಆಕ್ಸಿಜನ್ ಅನ್ನ ಬೇರೆ ಬೇರೆ ಆಗಿಸಿದೆ, ಅಲ್ವಾ? ಸೋಡಿಯಂ ಮತ್ತು ಕ್ಲೋರಿನ್ ಅನ್ನ ಬೇರೆ ಬೇರೆ ಆಗಿಸಿದೆ. ಯಾವ ಗುಣಗಳು ಅನ್ನೋ ಒಂದು ಡೌಟ್ ಬರುತ್ತೆ. ಆಮೇಲೆ ಇನ್ನೊಂದು ಡೌಟ್ ಏನಪ್ಪಾ ಅಂದ್ರೆ, ಜಾನ್ ಡಾಲ್ಟನ್ ರವರು ಪರಮಾಣು ಅಭೇದ್ಯ ಅಂತ ಅವರು ಹೇಳಿದ್ರು. ಹಾಗಾದ್ರೆ ಅಭೇದ್ಯ ಆಗಿದ್ರೆ ಯಾವ ಒಂದು ಕಾರಣದಿಂದ ಆ ಪರಮಾಣುಗಳು ಆ ರೀತಿ ವರ್ತಿಸ್ತವೆ ಅನ್ನೋದು ಕೂಡ ಒಂದು ಗೊಂದಲ ಅಥವಾ ಡೌಟು ಅವರಿಗೆ ಶುರುವಾಯಿತು. ಹೀಗೆ ಆ ವಿಜ್ಞಾನಿಗಳ ತಲೆ ಕೆಡಿಸ್ಕೊಂಡ್ರು. ಈ ಪರಮಾಣು ಒಳಗೆ ಇನ್ನು ಬೇರೆ ಯಾವುದೋ ಅಂಶಗಳು ಇರಬೇಕು. ಆ ಅಂಶಗಳ ಕಾರಣದಿಂದ ಒಂದು ಪರಮಾಣು ಇನ್ನೊಂದು ಪರಮಾಣುವಿಗೆ ಭಿನ್ನವಾಗಿದೆ. ನಾವು ಬೇರೆ ಬೇರೆ ಪರಮಾಣುಗಳನ್ನು ನೋಡಲು ಆ ಅಂಶಗಳೇ ಕಾರಣ ಅಂತ ಅವರಿಗೆ ಅನಿಸೋದಕ್ಕೆ ಶುರುವಾಯಿತು ಮಕ್ಕಳು. ಹೀಗೆ ಉಂಟಾದಂತಹ ಅವರ ಒಂದು ಡೌಟು ಏನಪ್ಪಾ ಅಂದ್ರೆ, ಪರಮಾಣುವಿನ ಒಳಗೆ ಏನೇನಿದೆ ಅನ್ನೋದನ್ನ ಅವರು ನೋಡೋದಕ್ಕೆ ಸಾಧ್ಯ ಆಯಿತು ವಿಜ್ಞಾನಿಗಳಿಗೆ. ಆ ಜಾನ್ ಡಾಲ್ಟನ್ ಹೇಳಿರುವಂತಹ ಅಂಶವನ್ನು ತಗೊಂಡು ಪರಮಾಣು ಅಭೇದ್ಯ ಆದರೆ ಯಾವುದೋ ಒಂದು ಅಂಶ ಇರಲೇಬೇಕು ಒಳಗೆ, ಆ ಅಂಶಗಳು ಅವು ಬೇರೆ ಬೇರೆ ಆಗಿರಲು ಕಾರಣ ಅಂತ ಅವರು ತಿಳ್ಕೊಂಡ್ರು. ಹಾಗಾದ್ರೆ ಈ ಒಂದು ಪರಮಾಣುಗಳು ಈ ಒಳಗೆ ಏನಾದರೂ ಇದಾವ ಅಂತ ನಾವು ನೋಡಕ್ ಹೋದ್ರೆ, ಹೌದು, ಒಳಗೆ ಅಂಶಗಳಿವೆ. ಅಂಶಗಳು ಹೇಗೆ ಉತ್ಪತ್ತಿ ಆಗ್ತವೆ ಅಂತ ನಾವು ನೋಡಿದ್ರೆ, ಈಗ ಒಣ ಕೂದಲನ್ನ ನಾವು ಒಂದು ಬಾಚಣಿಕೆಯಿಂದ ಬಾಚಿ ಆ ಒಂದು ಈ ಪೇಪರ್ ಪೀಸ್ ಮೇಲೆ ಇಟ್ಟರೆ ಆ ಪೇಪರ್ ಪೀಸ್ಗಳು ಬಾಚಣಿಕೆಗೆ ಅಂಟಿಕೊಳ್ತವೆ. ಆ ರೀತಿ ಅಂಟಿಕೊಳ್ಳಲು ಕಾರಣವೇನು? ಅಥವಾ ಈ ರೇಷ್ಮೆ ಬಟ್ಟೆಗೆ ನಾವು ಗಾಜಿನ ಕಡ್ಡಿಯಿಂದ ಉಜ್ಜು ಬಿಟ್ಟು ಆ ಬಲೂನ್, ಊದಿರುವ ಬಲೂನ್ ಅಂತ ತಗೊಂಡೋದ್ರೆ ಆ ಬಲೂನು ಹಿಂದಕ್ಕೆ ಸರಿಯುತ್ತೆ. ಇದಕ್ಕೆ ಕಾರಣವೇನು ಅಂತ ನೋಡಿದ್ರೆ, ಆ ಪರಮಾಣುವಿನ ಕೆಲವು ಅಂಶಗಳು ಅಲ್ಲಿ ಉತ್ಪತ್ತಿ ಆಗ್ತವೆ. ಆ ಪರಮಾಣುವಿನ ಒಳಗಿರುವಂಥ ಅಂಶಗಳು ಉತ್ಪತ್ತಿ ಆಗೋದ್ರಿಂದ ಅವು ಆ ರೀತಿ ವರ್ತಿಸಲು ಸಾಧ್ಯವಾಗುತ್ತೆ. ನೋಡಿ, ಆ ಪೇಪರ್ ಪೀಸ್ಗಳು ಬಾಚಣಿಗೆ ಅಂಟಿಕೊಂಡು, ಅದೇ ಈ ರೇಷ್ಮೆ ಬಟ್ಟೆಗೆ ಉಜ್ಜಿದ ಗಾಜಿನ ಕಡ್ಡಿಯನ್ನು ಬಲೂನ್ ತಗೊಂಡೋದ್ರೆ ಅದು ದೂರ ಹೋಯಿತು. ನೋಡಿ, ಈ ಒಂದು ವಿಚಲನೆಗೆ ಅಥವಾ ಚಲನೆಗೆ ಕಾರಣಗಳೇನು ಅಂತ ಆ ವಿಜ್ಞಾನಿಗಳಿಗೆ ಏನು ಗೊಂದಲಗಳು, ಡೌಟ್ಗಳು ಶುರುವಾದವು. ಹಾಗಾಗಿ ಪರಮಾಣುಗಳ ಒಳಗೆ ಏನಿದೆ ಅನ್ನೋದು ಅವರು ಕಂಡುಹಿಡಿತಾ ಹೋದರು. 1900ರ ಇಸವಿಯ ಹೊತ್ತಿಗೆ ಜಾನ್ ಡಾಲ್ಟನ್ ಒಂದು ಹೇಳಿಕೆಯನ್ನು ಕೊಟ್ಟ. ಅದೇ ರೀತಿ 1899ನೇ ಇಸ್ವಿಯ ವೇಳೆಗೆ ಈ ಗೋಲ್ಡ್ಸ್ಟೀನ್ ಅನ್ನೋನು ಒಂದು ಅಂಶವನ್ನು ಕಂಡುಹಿಡಿದಿದ್ದ. ಆ ಅಂಶ ಯಾವುದಪ್ಪ ಅಂದರೆ ಪ್ರೋಟಾನ್ ಅಂತ ಹೇಳ್ಬಿಟ್ಟು. ಈ ಪ್ರೋಟಾನ್ ಎನ್ನುವಂಥ ಅಂಶ ಈ ಪರಮಾಣು ಒಳಗೆ ಇರುತ್ತೆ ಅನ್ನೋದನ್ನು ಅವನು ಕಂಡುಹಿಡಿದಿದ್ದ. ಅದು ಈ ಏಕಮಾನವನ್ನು ಹೊಂದಿರುತ್ತೆ, ಆಮೇಲೆ ಧನ ವಿದ್ಯುತ್ ಅಂಶವನ್ನು ಹೊಂದಿರುತ್ತೆ. ಅದೇ ರೀತಿ ಇದು ಒಂದು ಏಕಮಾನ ರಾಶಿಯನ್ನು ಹೊಂದಿರುತ್ತೆ. ನೋಡಿ, ಒಂದು ಏಕಮಾನ ಧನ ವಿದ್ಯುತ್ ಅಂಶವನ್ನು ಹೊಂದಿರುತ್ತೆ, ಏಕಮಾನ ರಾಶಿಯನ್ನು ಹೊಂದಿರುತ್ತೆ. ಆಮೇಲೆ ಇದು ಈ ಎಲೆಕ್ಟ್ರಾನ್ ಅನ್ನುವಂತಹ ಒಂದು ಕಣಕ್ಕಿಂತ 2000 ಪಟ್ಟು ಹೆಚ್ಚು ರಾಶಿಯನ್ನು ಹೊಂದಿದೆ ಅಂತ ಅವನು ಹೇಳಿದ್ದ. 1899ರಲ್ಲೇ ಹೇಳಿದ್ದ. ಅದೇ ಡಾಲ್ಟನ್ ಅವರು 1900ರ ಸುಮಾರಿಗೆ ಪರಮಾಣು ಅಭೇದ್ಯ ಅಂತ ಹೇಳ್ಬಿಟ್ಟು ಹೇಳಿದ್ದ. ನೋಡಿ, ಈ ಅಂಶಗಳು ನೋಡಿ, ಅದು ಈ ಅವನು ಕಂಡಿಡಿದಂತಹ ಒಂದು ಅಂಶವು ಧನ ವಿದ್ಯುತ್ ಅಂಶವನ್ನು ಹೊಂದಿದ್ರೆ ಇನ್ನೊಂದು ಋಣ ವಿದ್ಯುತ್ ಅಂಶವುಳ್ಳ ಕಣ ಇರಲೇಬೇಕು ಪರಮಾಣುವಿನ ಒಳಗೆ ಅನ್ನೋದು ಅವಾಗ ಶುರುವಾಯಿತು ಅವರಿಗೆ. ಹೀಗೆ ಅನೇಕ ಪ್ರಯೋಗಗಳು ನಡೀತಾ ಹೋದವು. ಈ ಪ್ರಯೋಗಗಳು ನಡೆದಂತಹ ಮೊದಲು ಯಾರಪ್ಪ ಈ ಪ್ರಯೋಗವನ್ನು ಮಾಡಿದರು? ಅಲ್ಲಿ ಗೋಲ್ಡ್ಸ್ಟೀನ್ ಯಾವ ಪ್ರಯೋಗವನ್ನು ಮಾಡಿದ್ದ?
ಅವನು ಒಂದು ವಿಸರ್ಜನಾ ನಳಿಕೆ, ಗಾಜಿನ ವಿಸರ್ಜನಾ ನಳಿಕೆ ಪ್ರಯೋಗವನ್ನು ಮಾಡಿದ್ದ. ಅಲ್ಲಿ ಈ ವಿಸರ್ಜನಾ ಕಿರಣಗಳು ಅಥವಾ ವಿಸರ್ಜನಾ ಕಿರಣಗಳ ಅಲ್ಲಿ ಒಂದು ಕಿರಣಗಳನ್ನು ಅವನು ಉತ್ಪತ್ತಿ ಮಾಡಿದ್ದ. ಅವು ಧನ ವಿದ್ಯುದಂಶವುಳ್ಳ ಕಣಗಳನ್ನು ಹೊಂದಿವೆ ಅನ್ನೋದನ್ನು ಅವನು ಕಂಡಿದ್ದ. ಹೀಗೆ ಅವನು ಧನ ವಿದ್ಯುದಂಶವನ್ನು ಕಂಡುಹಿಡಿದಿದ್ದ. ನಂತರ ಸರ್ ಜೆ ಜೆ ಥಾಮ್ಸನ್ ರವರು ಋಣ ವಿದ್ಯುದಂಶವನ್ನು ಕಂಡುಹಿಡಿದರು. ಋಣ ವಿದ್ಯುದಂಶದ ಕಣಗಳಿಗೆ ಇದನ್ನು ನಾವು ಜೆ ಜೆ ಥಾಮ್ಸನ್ ರವರ ಪ್ರಯೋಗ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಮೊಟ್ಟ ಮೊದಲಿಗೆ ಥಾಮ್ಸನ್ ರವರ ಪರಮಾಣು ಮಾದರಿ. ಥಾಮ್ಸನ್ ರವರ ಪರಮಾಣು ಮಾದರಿ ಏನು? ಇವರ ಪೂರ್ಣ ಹೆಸರು ಜೆ ಜೆ ಥಾಮ್ಸನ್ ಅಂತ. ಇವರು ಒಬ್ಬ ಬ್ರಿಟಿಷ್ ಭೌತ ಶಾಸ್ತ್ರಜ್ಞರು. ಇವರು ಈ ಎಲೆಕ್ಟ್ರಾನ್ ಅನ್ನ ಕಂಡುಹಿಡಿದರು. ಯಾವ ಅಂಶವನ್ನ? ಇಲೆಕ್ಟ್ರಾನ್. ಇಲೆಕ್ಟ್ರಾನ್ ಪರಮಾಣುವಿನ ಒಳಗೆ ಇಲೆಕ್ಟ್ರಾನ್ ಎನ್ನುವಂತಹ ಒಂದು ಉಪ ಪರಮಾಣೀಯ ಕಣ ಇದೆ ನೋಡಿ. ಪರಮಾಣೀಯ ಕಣದ ಒಳಗೆ ಉಪ ಪರಮಾಣೀಯ ಕಣ ಇದೆ, ಎಲೆಕ್ಟ್ರಾನ್ ಇದೆ ಅಂತ ಅವರು ಕಂಡುಹಿಡಿದರು. ಹೇಗೆ ಅವರು ತಮ್ಮ ಪ್ರಯೋಗದಲ್ಲಿ ಎಲೆಕ್ಟ್ರಾನ್ ಇದೆ, ಇವರು ಕೂಡ ವಿಸರ್ಜನಾ ನಳಿಕಾ ಪ್ರಯೋಗವನ್ನ ಮಾಡಿದ್ರು. ಕ್ಯಾಥೋಡ್ ಕಿರಣಗಳನ್ನ ಉತ್ಪತ್ತಿ ಮಾಡಿದ್ರು. ಈ ಕ್ಯಾಥೋಡ್ ನಿಂದ ಹೊರಹೊಮ್ಮಿದಂತಹ ಒಂದು ಕಿರಣಗಳನ್ನ ಅವರು ಕ್ಯಾಥೋಡ್ ಕಿರಣಗಳು ಅಂತ ಹೇಳ್ಬಿಟ್ಟು ಅವರು ಕರೆದು, ಆ ಕ್ಯಾಥೋಡ್ ಕಿರಣಗಳು ಕ್ಯಾಥೋಡ್ನಿಂದ ಬಂದಿದ್ದರಿಂದ ಅವು ಋಣಾತ್ಮಕ ಅಂಶವನ್ನ ಹೊಂದಿವೆ ಅಂತ ಹೇಳ್ಬಿಟ್ಟು ಅವರು ತಿಳಿಸೋದು. ಹೀಗೆ ಇವರು ಎಲೆಕ್ಟ್ರಾನ್ ಅನ್ನ ಕಂಡುಹಿಡಿದರು. ಒಂದು ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ಗಳಿರ್ತವೆ, ಇವು ಋಣ ವಿದ್ಯುತ್ ಅಂಶವನ್ನ ಹೊಂದಿರ್ತವೆ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು. ಈಗ ಅದು ಹೇಗಿರುತ್ತೆ ಅವರ ಒಂದು ಥಾಮ್ಸನ್ ರವರ ಪರಮಾಣು ಮಾದರಿ ಅಂದ್ರೆ ಹೇಗಿರುತ್ತೆ ಅಂತ ನೋಡಿದ್ರೆ, ಈ ಕ್ರಿಸ್ಮಸ್ ಕಡುಬಿನ ರೀತಿಯಲ್ಲಿ ಇರುತ್ತೆ. ಇಲ್ಲೆಲ್ಲ ಹೇಗಿರುತ್ತೆ, ಮಧ್ಯ ಭಾಗದಲ್ಲಿ ಈ ರೀತಿ ಧನಾತ್ಮಕ ಅಂಶವುಳ್ಳ ಗೋಡಂಬಿ ಅಥವಾ ಇದನ್ನ ಅದರ ಮೇಲೆ ಇಟ್ಟಿರೋ ರೀತಿ. ನಾವು ಹೇಳ್ಬೇಕು ಅಂದ್ರೆ ಕಲ್ಲಂಗಡಿ ಹಣ್ಣು ಇದೆಲ್ಲ ಕೆಂಪು ಬಣ್ಣದ ಹಣ್ಣು. ಇವು ಬೀಜಗಳು ಆ ಹಣ್ಣಿನಲ್ಲಿ ಹುದುಗಿಕೊಂಡಿರ್ತವೆ ಅಲ್ವಾ. ಅವನು ಹೇಳೋದು ಏನಪ್ಪಾ ಅಂದ್ರೆ, ನೋಡಿ, ಇದು ಧನಾತ್ಮಕ ಗೋಳ, ಋಣ ವಿದ್ಯುದಂಶ, ಋಣ ವಿದ್ಯುದಂಶವುಳ್ಳ ಕಣ. ಇಲೆಕ್ಟ್ರಾನ್. ನೋಡಿ, ಥಾಮ್ಸನ್ ಪರಮಾಣು ಮಾದರಿಯಲ್ಲಿ ಅವನು ಎಲೆಕ್ಟ್ರಾನ್ ಅನ್ನು ಕಂಡಿಡಿದ. ಅವನು ಹೋಲಿಕೆ ಮಾಡ್ತಾನೆ ಇದನ್ನು ಕ್ರಿಸ್ಮಸ್ ಕಡುಬು ಅಥವಾ ನಾವು ಕಲ್ಲಂಗಡಿ ಹಣ್ಣಿಗೆ ಹೋಲಿಕೆ ಮಾಡಿದಾಗ ಈ ಕೆಂಪು ಬಣ್ಣದ್ದೇನಿದೆ ಅದು ಧನಾತ್ಮಕ ಗೋಳ, ಆ ಬೀಜಗಳು ಏನಿರ್ತವೆ ಅವು ಋಣ ವಿದ್ಯುದಂಶವುಳ್ಳ ಎಲೆಕ್ಟ್ರಾನ್ ಅಂತ. ಈ ಧನಾತ್ಮಕ ಅಂಶವುಳ್ಳ ಪ್ರದೇಶದಲ್ಲಿ ಈ ಋಣಾತ್ಮಕ ಅಂಶವುಳ್ಳಂತಹ ಎಲೆಕ್ಟ್ರಾನ್ಗಳು ಹುದುಗಿಕೊಂಡಿರ್ತವೆ ಅಂತ ಅವನು ಹೇಳಿದ. ಅಂದ್ರೆ ಪರಮಾಣುವಿನಲ್ಲಿ ಧನಾತ್ಮಕ ಅಂಶಗಳ ನಡುವೆ ಈ ಋಣಾತ್ಮಕ ಅಂಶಗಳು ಒದಗಿಕೊಂಡಿರ್ತವೆ ಅಂತ ಹೇಳ್ಬಿಟ್ಟು ಥಾಮ್ಸನ್ ಕಂಡುಹಿಡಿದ. ಈ ಥಾಮ್ಸನ್ ರವರು ಏನಪ್ಪ ಇವರು ಪ್ರತಿಪಾದಿಸಿದ್ದು ಅಂದ್ರೆ,
ಒಂದು ಪರಮಾಣುವು ಧನಾತ್ಮಕ ಅಂಶವುಳ್ಳ ಗೋಳವನ್ನು ಒಳಗೊಂಡಿದೆ, ಅದರಲ್ಲಿ ಎಲೆಕ್ಟ್ರಾನ್ಗಳು ಹುದುಗಿಕೊಂಡಿವೆ ಅಂತ ಅವನು ಹೇಳ್ತಾನೆ. ಒಂದು ಧನಾತ್ಮಕ ಅಂಶವುಳ್ಳ ಗೋಳದಲ್ಲಿ ಈ ಎಲೆಕ್ಟ್ರಾನ್ಗಳು ಅದರಲ್ಲಿ ಹುದುಗಿಕೊಂಡಿವೆ ಅಂತ ಅವನು ಹೇಳ್ದ. ಎರಡನೇದಾಗಿ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳು ಸಮ ಸಂಖ್ಯೆಯಲ್ಲಿ ಇರ್ತವೆ. ಅವು ಸಮ ಇರೋದ್ರಿಂದ ಪರಮಾಣು ಸಮತೋಲನವಾಗುತ್ತೆ. ನೋಡಿ, ಅಂದ್ರೆ ಸ್ಥಿರತೆ ಬರುತ್ತೆ, ಪರಮಾಣುವಿಗೆ ಸ್ಥಿರತೆ ಬರುತ್ತೆ ಅಂತ ಅವನು ಹೇಳ್ತಾನೆ. ಏನು ಈ ರೀತಿ ಅಂದ್ರೆ ಅಂದಾಗ ಅಲ್ಲಿ ಪರಮಾಣುವಿನಲ್ಲಿ ಧನ ವಿದ್ಯುದಂಶಗಳ ಸಂಖ್ಯೆ ಋಣಾತ್ಮಕ ವಿದ್ಯುದಂಶಗಳ ಸಂಖ್ಯೆ ಸಮನಾಗಿರುತ್ತದೆ. ಆ ಸಮನಾದಾಗ ಪರಮಾಣುವಿಗೆ ಸ್ಥಿರತೆ ಬರುತ್ತೆ, ಸಮತೋಲನ ಬರುತ್ತೆ. ಈ ಎರಡು ಅಂಶಗಳನ್ನ ಅವನು ಹೇಳ್ತಾನೆ. ನೋಡಿ, ಏನು ಥಾಮ್ಸನ್ ರವರ ಪರಮಾಣು ಮಾದರಿಯಲ್ಲಿ ಏನು ಹೇಳ್ತಾನೆ ಅವನು? ಧನಾತ್ಮಕ ಅಂಶವುಳ್ಳ ಗೋಳದ ಒಳಗೆ, ಧನಾತ್ಮಕ ಅಂಶವುಳ್ಳ ಗೋಳದ ಒಳಗೆ ಋಣ ವಿದ್ಯುದಂಶವುಳ್ಳ ಎಲೆಕ್ಟ್ರಾನ್ಗಳು ಹುದುಗಿಕೊಂಡಿರ್ತವೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಅದೇ ರೀತಿ ಇಲ್ಲಿ ಧನ ವಿದ್ಯುದಂಶವುಳ್ಳ ಕಣಗಳು ಮತ್ತು ಋಣ ವಿದ್ಯುದಂಶವುಳ್ಳ ಕಣಗಳು ಎರಡು ಸಮ ಸಂಖ್ಯೆಯಲ್ಲಿ ಇರ್ತವೆ ಅಂತ ಹೇಳ್ಬಿಟ್ಟು ಅವನು ಹೇಳ್ದ. ಇದನ್ನ ನಾವು ಥಾಮ್ಸನ್ ಪರಮಾಣು ಮಾದರಿ. ನೋಡಿ, ಅವನು ಕಂಡುಹಿಡಿದೇನಪ್ಪ ಅಂದ್ರೆ ಎಲೆಕ್ಟ್ರಾನ್ ಯಾವ ವಿದ್ಯುದಂಶವನ್ನು ಒಳಗೊಂಡಿರುತ್ತೆ? ಋಣ ವಿದ್ಯುದಂಶವನ್ನ ಒಳಗೊಂಡಿರುತ್ತೆ ಅಂತ ಅವನು ಹೇಳ್ದ. ಇದು ಪ್ರೋಟಾನ್, ಇದನ್ನ ಪ್ರೋಟಾನ್ ಅಂತ ಕರೆದ್ರು, ಇದನ್ನ ಎಲೆಕ್ಟ್ರಾನ್ ಅಂತ ಕರೆದ್ರು. ಪ್ರೋಟಾನ್ ಧನ ವಿದ್ಯುದಂಶ, ಎಲೆಕ್ಟ್ರಾನ್ ಋಣ ವಿದ್ಯುದಂಶವನ್ನ ಒಳಗೊಂಡಿರುತ್ತೆ. ಈ ರೀತಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಸಮನಾದಾಗ ಪರಮಾಣುವಿಗೆ ಸ್ಥಿರತೆ ಬರುತ್ತೆ, ಆದರೆ ಸಮತೋಲನ ಬರುತ್ತೆ ಅಂತ ಅವನು ಹೇಳ್ದ. ಈ ರೀತಿ ಥಾಮ್ಸನ್ ಎಲೆಕ್ಟ್ರಾನ್ ಅನ್ನ ಕಂಡುಹಿಡಿದ. ನೆಕ್ಸ್ಟ್ ರುದರ್ಫೋರ್ಡ್ ರವರ ಪರಮಾಣು ಮಾದರಿ. ಗೋಲ್ಸ್ಟೀನ್ ಧನ ವಿದ್ಯುದಂಶವುಳ್ಳ ಕಣ ಅಥವಾ ಪ್ರೋಟಾನ್ ಅನ್ನ ಕಂಡಿದ್ದ. ರುದರ್ ಥಾಮ್ಸನ್ ಋಣ ವಿದ್ಯುದಂಶವುಳ್ಳ ಕಣ ಅಥವಾ ಎಲೆಕ್ಟ್ರಾನ್ ಅನ್ನ ಕಂಡಿದ್ದ. ರುದರ್ಫೋರ್ಡ್ ಅವನು ತನ್ನ ಪರಮಾಣು ಮಾದರಿಯಲ್ಲಿ ಏನನ್ನ ಕಂಡುಹಿಡಿದ ಅಂತ ಹೇಳ್ಬಿಟ್ಟು ನಾವೀಗ ನೋಡಿ. ಅವನು ಒಂದು ಪ್ರಯೋಗವನ್ನ ಮಾಡ್ತಾನೆ. ಆ ಪ್ರಯೋಗವನ್ನ ಅವನು ಚಿನ್ನದ ಹಾಳೆಯ ಪ್ರಯೋಗ ಅಂತ ಹೇಳ್ಬಿಟ್ಟು ಕರಿತೀವಿ. ರುದರ್ಫೋರ್ಡ್ನ ಆಲ್ಫಾ ಕಣಗಳ ವಿಚಲನೆಯ ಪ್ರಯೋಗ ಅಥವಾ ಚಿನ್ನದ ಹಾಳೆಯ ಪ್ರಯೋಗ. ಅವನು ಯಾವ ಲೋಹವನ್ನ ಆಯ್ಕೆ ಮಾಡ್ಕೊಳ್ತಾನಪ್ಪ ಅಂದ್ರೆ ಚಿನ್ನವನ್ನ ಆಯ್ಕೆ ಮಾಡ್ಕೊಳ್ತಾನೆ. ಚಿನ್ನದ ತೆಳು ಹಾಳೆಯನ್ನ ಆಯ್ಕೆ ಮಾಡ್ಕೊಳ್ತಾನೆ. ಅಂದ್ರೆ ಎಷ್ಟು ದಪ್ಪ ಇರುತ್ತೆ ಆ ಒಂದು ಚಿನ್ನದ ಹಾಳೆ ಅಂದ್ರೆ ಸುಮಾರು 1000 ಪರಮಾಣುಗಳಷ್ಟು ದಪ್ಪನಾಗಿರುತ್ತೆ. ಯಾಕೆ ಮಕ್ಕಳೇ ಒಂದು ಡೌಟ್ ಬರುತ್ತೆ, ಚಿನ್ನವನ್ನೇ ಅವನು ಆಯ್ಕೆ ಮಾಡಿಕೊಂಡ ಲೋಹವನ್ನ, ಅದರ ಪರಮಾಣುಗಳನ್ನೇ ತನ್ನ ಪ್ರಯೋಗಕ್ಕೆ ಯಾಕೆ ಆಯ್ಕೆ ಮಾಡಿಕೊಂಡ ಅಂತ ಬಂದ್ರೆ, ಆ ಚಿನ್ನ ತುಂಬಾ ನಮಗೆಲ್ಲ ಗೊತ್ತೇ ಇದೆ, ಅತಿ ಹೆಚ್ಚು ತನ್ಯ ಮತ್ತು ಕುಟ್ಯ ಗುಣವನ್ನ ಹೊಂದಿರುತ್ತೆ ಚಿನ್ನ. ಹಾಗಾಗಿ ಅದು ತುಂಬಾ ತೆಳು ರೂಪಕ್ಕೆ ಬರೋದ್ರಿಂದ ಅದರ ಮೂಲಕ ಆಲ್ಫಾ ಕಣಗಳು ತೂರಿ ಹೋಗ್ಬೇಕಾಗಿರೋದ್ರಿಂದ ಅವನು ಚಿನ್ನದ ತೆಳು ಹಾಳೆಯನ್ನ ಆಯ್ಕೆ ಮಾಡಿಕೊಡ್ತಾನೆ. ಚಿನ್ನ ಅತಿ ಹೆಚ್ಚು ತೆಳು ರೂಪಕ್ಕೆ ಬರುತ್ತೆ, ಹಾಗಾಗಿ ಚಿನ್ನವನ್ನು ಅವನು ಆಯ್ಕೆ ಮಾಡಿಕೊಡ್ತಾನೆ. ಅವನು ಚಿನ್ನದ ತೆಳು ಹಾಳೆಯ ಮೂಲಕ ಏನ್ ಮಾಡ್ತಾನೆ, ಆಲ್ಫಾ ಕಣಗಳನ್ನು ಆಯಿಸ್ತಾನೆ. ಆಲ್ಫಾ ಕಣಗಳು ಅಂದ್ರೆ ಯಾವುದಪ್ಪ ಅಂದ್ರೆ ದೇ ಆರ್ ನಥಿಂಗ್ ಬಟ್ ಹೀಲಿಯಂ. ಆ ಒಂದು ಆಲ್ಫಾ ಕಣಗಳು ಏನು ತುಂಬಾ ಶಕ್ತಿಯನ್ನ ಹೊಂದಿರುತ್ತೆ.
ಅವನ ಒಂದು ಇಂಟೆನ್ಷನ್ ಏನು ಅವನ ಪ್ರಯೋಗದಲ್ಲಿ ಅಂದಾಗ, ಈ ಪರಮಾಣು ಅಂದಾಗ ಆ ಪರಮಾಣುವಿಗೆ ಒಂದು ಬೀಜ ಕೇಂದ್ರ ಅನ್ನೋದು ಇರುತ್ತಾ ಇಲ್ವಾ, ಆ ಬೀಜ ಕೇಂದ್ರದ ಒಳಗೆ ಏನಿರುತ್ತೆ ಅನ್ನೋದು ಅವನಿಗೆ ಸ್ಪಷ್ಟ ಆಗಬೇಕಿತ್ತು. ಹಾಗಾಗಿ ಆ ಪ್ರಯೋಗವನ್ನ ಮಾಡ. ಅವನು ಚಿನ್ನದ ಹಾಳೆಯ ಪ್ರಯೋಗಗಳನ್ನು ಮಾಡ್ದ. ಈಗ ಚಿನ್ನದ ಪರಮಾಣುಗಳನ್ನು ಬರಿತಾ ಇದ್ದೀನಿ. ಇದು ಚಿನ್ನದ ಪರಮಾಣು. ಇದು ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಸ್. ಇವು ಆಲ್ಫಾ ಕಣಗಳು. ಆಲ್ಫಾ ಕಣಗಳು ನೋಡಿ, ಈ ರೀತಿ ಅವನು ಇವು ಚಿನ್ನದ ಪರಮಾಣುಗಳು. ಈ ಮಧ್ಯಭಾಗದಲ್ಲಿರೋದು ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ. ಇನ್ನೂ ಗೊತ್ತಿಲ್ಲ ಅವನಿಗೆ, ಪ್ರಯೋಗ ಮಾಡ್ತಾ ಇದ್ದಾನೆ. ನಾನೀಗ ಹೇಳ್ತಿರೋದಷ್ಟೇ, ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಸ್. ಅವನೇನ್ ಮಾಡ್ತಾನೆ, ಈ ಚಿನ್ನದ ಹಾಳೆಯ ಮೂಲಕ ಆಲ್ಫಾ ಕಣಗಳನ್ನ ಆಲಿಸ್ತಾನೆ. ಈ ಆಲ್ಫಾ ಕಣಗಳು ಹೆಚ್ಚು ಶಕ್ತಿಯುಳ್ಳಂತಹ ಕಣಗಳು. ಅವು ಈ ಚಿನ್ನದ ಹಾಳೆಯ ಮೂಲಕ ಹಾದು ಹೋಗ್ತವೆ. ಈ ರೀತಿ ಹಾದು ಹೋಗುವಾಗ ಕೆಲವು ಆಲ್ಫಾ ಕಣಗಳು ಚಿನ್ನದ ಪರಮಾಣುಗಳನ್ನ ತೂರಿಕೊಂಡು ಒಳಗೆ ಬರ್ತವೆ. ನೋಡಿ, ಇಲ್ಲಿ ತೂರ್ಕೊಂಡು ಬಂದಿರೋದು ಕಾಣ್ತಾ ಇದೆ ಕೆಲವು ಅಲ್ವಾ, ಆರೋ ಮಾರ್ಕಲ್ಲಿ ತೋರಿಸಿದೆ. ಕೆಲವು ಆಲ್ಫಾ ಕಣಗಳು ಆ ಚಿನ್ನದ ಪರಮಾಣುಗಳಲ್ಲಿ ಸ್ವಲ್ಪ ಬಾಗಿ ಏನ್ ಮಾಡ್ತವೆ, ಮುಂದಕ್ಕೆ ಹೋಗ್ತಾ ಇದೆ. ಕೆಲವು ನೋಡಿ, ಇಲ್ಲಿ ಬಾಗಿ ಹೋಗ್ತಾ ಇರೋದು ಗೊತ್ತಿಲ್ಲ, ಗೊತ್ತಾಗ್ತಾ ಇದೆ. ಇಲ್ಲಿ ಹೋಗಿದೆ, ಇಲ್ಲಿ ಸ್ವಲ್ಪ ಬಾಗಿ ಬಿಟ್ಟು ಇಲ್ಲಿ ಹೊರಗೆ ಬಂದಿದೆ. ಕೆಲವು ಆಲ್ಫಾ ಕಣಗಳು ಆ ಮಧ್ಯಭಾಗಕ್ಕೆ ಡಿಕ್ಕಿ ಹೊಡೆದು ವಾಪಸ್ ಬಂದಿದೆ ಅಲ್ಲ. ಈ ಮೂರು ಅಂಶಗಳನ್ನ ನಾವಿಲ್ಲಿ ಗಮನಿಸಬೇಕು. ಕೆಲವು ಆಲ್ಫಾ ಕಣಗಳು ತೂರಿ ಹೋಗಿದ್ದಾವೆ, ಕೆಲವು ವಿಶಾಲ ಕೋನದಲ್ಲಿ ಸ್ವಲ್ಪ ಬಾಗು ಬಿಟ್ಟು ಹಾದು ಹೋಗಿದ್ದಾವೆ, ಕೆಲವು ಹಿಂದಕ್ಕೆ ಬಂದಿದ್ದಾವೆ. ಹಿಂದಕ್ಕೆ ಬಂದಿರೋದ್ರಲ್ಲಿ ಎಷ್ಟು? ಸುಮಾರು 12,000 ಆಲ್ಫಾ ಕಣಗಳಲ್ಲಿ ಒಂದು ಮಾತ್ರ ಹಿಂದಕ್ಕೆ ಬಂದಿರುವಂಥದ್ದು. ಅಂದ್ರೆ ಹಿಂದಕ್ಕೆ ಬಂದಿರೋ ಕಾರಣ ತುಂಬಾ ತೂರಿ ಹೋಗಿರವೆ ಜಾಸ್ತಿ. ನೋಡಿ, ಇದನ್ನ ಗಮನಿಸಿ ಅವನು ಏನ್ ಮಾಡ್ತಾನೆ, ಈ ಪರಮಾಣುವಿನಲ್ಲಿ ಖಾಲಿ ಜಾಗ ತುಂಬಾ ಅವಕಾಶ ತುಂಬಾ ಇರುತ್ತೆ.
ಖಾಲಿ ಸ್ಥಳ ಅನ್ನೋದು ತುಂಬ ಇರುತ್ತೆ ಪರಮಾಣುವಿನಲ್ಲಿ ಅಂತ ಅವನು ಒಂದು ಅಂಶವನ್ನು ಅವನು ಕಂಡುಕೊಳ್ತಾನೆ. ಆಮೇಲೆ ಕೆಲವು ಆಲ್ಫಾ ಕಣಗಳು ಯಾಕೆ ಹಿಂದಕ್ಕೆ ಬಂದವು ಅಂದಾಗ ಆ ಆಲ್ಫಾ ಕಣಗಳಿಗಿಂತ ಶಕ್ತಿಶಾಲಿ ಒಂದು ಕೇಂದ್ರ ಇದ್ದಿರಬೇಕು. ಆ ಕೇಂದ್ರವನ್ನ ಅವನು ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಕರ್ತಾನೆ. ಅದು ತುಂಬಾ ಶಕ್ತಿಶಾಲಿ. ಎಷ್ಟಿರುತ್ತೆ? ಒಂದು 15 ಇಂಚಿನ ಒಂದು ಶೆಲ್ಲನ್ನ ನಾವು ಆ ಟಿಶ್ಯೂ ಪೇಪರ್ಗೆ ಹೊಡೆದ್ರೆ ಅದು ಹಿಂದಕ್ಕೆ ಬರುತ್ತಂತೆ. ಅಷ್ಟು ಶಕ್ತಿ. ಟಿಶ್ಯೂ ಪೇಪರ್ ಏನು ಆ ಶೆಲ್ಲಿಗೆ ನಿಲ್ಲಲ್ಲ ಅಲ್ವಾ? ಇದರ ಶಕ್ತಿ ಜಾಸ್ತಿ ಆದರೆ ಶೆಲ್ಲನ್ನೇ ತುರ್ಕೊಂಡು ಹೋಗ್ಬಿಡುತ್ತೆ. ಆದರೆ ಆ ಟಿಶ್ಯೂ ಪೇಪರ್ಗೆ ಡಿಕ್ಕಿ ಹೊಡೆದು ವಾಪಸ್ಸು ಬಂದಿದೆ ಅಂದರೆ ನ್ಯೂಕ್ಲಿಯಸ್ಸು ತುಂಬ ಪ್ರಬಲವಾಗಿರುತ್ತೆ ಅಂತ ಅವನು ಗೊತ್ತು. ಅಂದರೆ ಆಲ್ಫಾ ಕಣಗಳಿಗೆ ಅದು ಪ್ರಬಲ. ಆಲ್ಫಾ ಕಣಗಳಿಗೆ ಅದು ಇನ್ನೂ ಪ್ರಬಲವಾಗಿ ಕಾಣಿಸ್ತು. ಯಾಕೆ ಆ ರೀತಿ ಅಂದಾಗ ಅದು ಬೀಜ ಕೇಂದ್ರ ಇರುತ್ತೆ ಅಥವಾ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಇರೋದ್ರಿಂದ ಅದಕ್ಕೆ ಡಿಕ್ಕಿ ಹೊಡೆದು ಅದು ವಾಪಸ್ ಬಂತು ಅಂತ ಅವನು ತಿಳ್ಕೊಳ್ತಾನೆ ತನ್ನ ಪ್ರಯೋಗದಲ್ಲಿ. ನೋಡಿ, ಅವನ ಒಂದು ರುದರ್ಫೋರ್ಡ್ನ ಪ್ರಯೋಗದಲ್ಲಿ ಇಂತಹ ಫಲಿತಾಂಶಗಳು ಕಂಡು ಬರ್ತವೆ. ಈ ಒಂದು ಎಲ್ಲ ಫಲಿತಾಂಶಗಳನ್ನ ನೋಡಿದಾಗ ಅವನು ಒಂದು ಮಾದರಿಯನ್ನ ಹೇಳ್ತಾನೆ. ಅದನ್ನ ರುದರ್ಫೋರ್ಡ್ ಪರಮಾಣು ಮಾದರಿ ಅಂತ ಹೇಳ್ಬಿಟ್ಟು ಕರೀತೀವಿ. ಈ ಪ್ರಯೋಗದಲ್ಲಿ ಅವನು ಕಂಡುಕೊಂಡಂತಹ ಅಂಶಗಳೇನು ಅಂತ ನಾವು ನೋಡ್ತಾ ಹೋದರೆ, ಒಂದೇದು ಪರಮಾಣುವಿನ ಒಳಗೆ ಹೆಚ್ಚಿನ ಸ್ಥಳ ಖಾಲಿ ಇರುತ್ತೆ. ಏಕೆಂದರೆ ಹೆಚ್ಚಿನ ಆಲ್ಫಾ ಕಣಗಳು ಚಿನ್ನದ ಹಾಳೆಯ ಮೂಲಕ ವಿಚಲನೆಗೊಳ್ಳದೆ ಹಾದು ಹೋದವು. ಒಂದೇದು ಹೇಳ್ತಾನೆ ನೋಡಿ, ಪರಮಾಣುವಿನಲ್ಲಿ ಖಾಲಿ ಜಾಗ ತುಂಬ ಇರುತ್ತೆ. ಯಾಕಂದ್ರೆ ಹೆಚ್ಚಿನ ಆಲ್ಫಾ ಕಣಗಳು ಅಲ್ಲೇನು ವಿಚಲನೆಗೊಳ್ಳದೆ ಸೀದಾ ಹಾಗೆ ತೂರಿ ಹೋದವು ಅಂತ ಹೇಳ್ತಾನೆ. ಒಂದನೇ ಅಂಶ. ಎರಡನೇ ಅಂಶ ಹೇಳ್ತಾನೆ, ಕೆಲವೇ ಕಣಗಳು ತಮ್ಮ ಮಾರ್ಗದಿಂದ ವಿಚಲನೆಗೊಂಡವು. ಅಂದ್ರೆ ಅಲ್ಲಿ ಈ ಧನಾತ್ಮಕ ಅಂಶವುಳ್ಳಂತಹ ಅಂಶವು ಕಡಿಮೆ ಜಾಗವನ್ನು ಆಕ್ರಮಿಸಿದೆ ಅಂತ ಸೂಚಿಸ್ತು. ಎರಡನೇದು ಗೊತ್ತಾಯ್ತವೆ. ಈ ಧನಾತ್ಮಕ ಅಂಶವುಳ್ಳಂತಹ ಪ್ರೋಟಾನ್ಗಳು ಕಡಿಮೆ ಜಾಗವನ್ನು ಆಕ್ರಮಿಸಿಕೊಂಡಿವೆ ಅಂತ ಗೊತ್ತಾಯ್ತಂತೆ. ಯಾಕಂದ್ರೆ ಕೆಲವು ಆಲ್ಫಾ ಕಣಗಳು ತಮ್ಮ ಮಾರ್ಗದಲ್ಲಿ ಸ್ವಲ್ಪ ವಿಚಲನೆಗೊಂಡವು. ಮೂರನೇ ಹೇಳ್ತಾನೆ, ಆಲ್ಫಾ ಕಣಗಳ ಅತ್ಯಂತ ಸಣ್ಣ ಭಾಗವು 180 ಡಿಗ್ರಿ ಕೋನದಲ್ಲಿ ವಿಚಲನೆಗೊಂಡು ಎಲ್ಲಾ ಧನಾತ್ಮಕ ಆವೇಶ ಮತ್ತು ಚಿನ್ನದ ಅಣುವಿನ ರಾಶಿಯು ಪರಮಾಣುವಿನ ಒಳಗೆ ಅತಿ ಸಣ್ಣ ಗಾತ್ರದಲ್ಲಿ ಕೇಂದ್ರೀಕೃತವಾಗಿರುವುದನ್ನು ಸೂಚಿಸಿತು. ನೋಡಿ, ಕೆಲವು ಏನಾದರೂ 180 ಡಿಗ್ರಿ ನುಡಿದು ಹೋಗ್ಬಿಟ್ಟು ಡಿಕ್ಕಿ ಹೊಡೆದು ಮತ್ತೆ 180 ಡಿಗ್ರಿಯಲ್ಲಿ ವಾಪಸ್ ಬಂದಿದೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಆ ಧನಾತ್ಮಕ ಅಂಶವುಳ್ಳಂತಹ ವಸ್ತುವು ಕಡಿಮೆ ಜಾಗವನ್ನ ಆಕ್ರಮಿಸಿದೆ. ಅದು ಆ ಒಂದು ಪರಮಾಣುವಿನ ಸೆಂಟರ್ ಅಥವಾ ಮಧ್ಯಭಾಗದಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಅವನು ಹೇಳ್ತಾನೆ. ಮಕ್ಕಳು, ಇದನ್ನ ನಾವು ರುದರ್ಫೋರ್ಡ್ನ ಪರಮಾಣು ಮಾದರಿ ಅವನು ಹೇಳ್ತಾನೆ ನೋಡಿ. ಅವನು ಯಾವ ಫಲಿತಾಂಶದಿಂದ ಹೇಳ್ತಾನೆ ನೋಡಿ ಅಂದಾಗ, ಒಂದು ಪರಮಾಣುವಿನಲ್ಲಿ ತುಂಬಾ ಖಾಲಿ ಜಾಗ ಇರುತ್ತೆ. ಇದರ ಆಧಾರದ ಮೇಲೆ ಬಹುತೇಕ ಆಲ್ಫಾ ಕಣಗಳು ಚಿನ್ನದ ಹಾಳೆ ಮೂಲಕ ಹಾದು ಹೋಗುತ್ತದೆ. ಎರಡನೇದು ಹೇಳ್ತಾನೆ ಅವನು, ಈ ಪರಮಾಣುವಿನ ಒಳಗೆ ಆ ಆಲ್ಫಾ ಕಣಗಳ ಮಾರ್ಗದಲ್ಲಿ ಸ್ವಲ್ಪ ವಿಚಲನೆಗೊಂಡವು. ಅದಕ್ಕೆ ಕಾರಣ ಆ ಧನಾತ್ಮಕ ಅಂಶವುಳ್ಳಂತಹ ವಸ್ತು ಕಡಿಮೆ ಜಾಗವನ್ನು ಆಕ್ರಮಿಸಿಕೊಂಡಿದೆ. ಮೂರನೇದು ಹೇಳ್ತಾನೆ, ಕೆಲವು ಆಲ್ಫಾ ಕಣಗಳು 180 ಡಿಗ್ರಿಯಲ್ಲಿ ವಿಚಲನೆ ಹೊಂದವು. ಕಾರಣ ಆ ವಸ್ತು, ಧನಾತ್ಮಕ ಅಂಶವುಳ್ಳಂತಹ ವಸ್ತು ಆ ಒಂದು ಪರಮಾಣುವಿನ ಕೇಂದ್ರದಲ್ಲಿ ಸ್ಥಾಪಿಸಲ್ಪಟ್ಟಿದೆ, ಕಡಿಮೆ ಸ್ಥಳದಲ್ಲಿ ಸ್ಥಾಪಿಸಲ್ಪಟ್ಟಿದೆ ಅಂತ ಅವನು ಹೇಳ್ತಾ ಹೋಗ್ತಾನೆ. ಇದಿಷ್ಟು ಅಂಶಗಳನ್ನ ಅವನು ಕಂಡುಕೊಂಡ. ನಂತರ ಈ ಎಲ್ಲ ಪ್ರಯೋಗದ ಆಧಾರದ ಮೇಲೆ ಅವನು ಈ ಪರಮಾಣುವಿನ ಬೀಜ ಕೇಂದ್ರದ ಮಾದರಿಯನ್ನು ಅವನು ವಿವರಿಸ್ತಾನೆ. ನೋಡಿ, ಅವನು ಇದನ್ನ ಏನಂತ ಕರೆದ ಈಗ? ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಸ್
ಅಂದ್ರೆ ಈ ಒಂದು ಪ್ರಯೋಗದಲ್ಲಿ ಈ ಪರಮಾಣುವಿನ ಸೆಂಟ್ರಲ್ಲಿ ಏನಿರುತ್ತೆ, ಒಂದು ಧನ ವಿದ್ಯುದಂಶವುಳ್ಳ ವಸ್ತು ಇರೋದಕ್ಕೆ ಜಾಗ ಇರುತ್ತೆ. ಅದು ಕಡಿಮೆ ಸ್ಥಳವನ್ನು ಆಕ್ರಮಿಸಿಕೊಂಡಿರುತ್ತೆ, ತುಂಬಾ ಪ್ರಬಲವಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಮಕ್ಕಳಿಗೆ. ನೋಡಿ, ಗೋಲ್ಸ್ಟೀನ್ ಧನ ವಿದ್ಯುದಂಶವುಳ್ಳ ಪ್ರೋಟಾನ್ ಕಂಡಿಡಿದ, ಥಾಮ್ಸನ್ ಋಣ ವಿದ್ಯುದಂಶವುಳ್ಳ ಎಲೆಕ್ಟ್ರಾನ್ ಕಂಡಿಡಿದ, ರುದರ್ಫೋರ್ಡ್ ಈ ಧನ ವಿದ್ಯುದಂಶವುಳ್ಳ ಕಣಗಳು ಎಲ್ಲಿರ್ತವೆ ಅಂತ ಹೇಳ್ಬಿಟ್ಟು ಅವನು ಕಂಡಿಡಿದ. ನೋಡಿ, ಅವನ ಒಂದು ಈ ಬೀಜ ಕೇಂದ್ರ ಮಾದರಿ ಹೇಗಿರುತ್ತೆ ಅಂತ ಅವನು ಹೇಳ್ತಾ ಹೋಗ್ತಾನೆ. ಒಂದೇದು ಅವನು ಹೇಳ್ತಾನೆ, ಆ ಮಾದರಿ ಪರಮಾಣುವಿನ ಕೇಂದ್ರವು ಧನಾವೇಶವನ್ನು ಹೊಂದಿದ್ದು ಪರಮಾಣುವಿನ ಕೇಂದ್ರವು ಧನ ಆವೇಶವನ್ನು ಹೊಂದಿದ್ದು ಅದನ್ನು ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಎನ್ನುವರು. ಪ್ರತಿಯೊಂದು ಪರಮಾಣುವಿನಲ್ಲಿ ಅದರ ಕೇಂದ್ರದಲ್ಲಿ ಧನ ಆವೇಶವನ್ನ ಹೊಂದಿರುವಂತಹ ಒಂದು ಜಾಗ ಇರುತ್ತೆ. ಆ ಜಾಗವನ್ನ ಏನಂತ ಕರೀತಾರೆ? ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಅಂತ ಹೇಳ್ಬಿಟ್ಟು ಕರೀತಾರೆ. ಎರಡನೇದು ಹೇಳ್ತಾರೆ, ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿಯು ಬೀಜ ಕೇಂದ್ರದಲ್ಲಿ ಅಡಕವಾಗಿದೆ. ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿಯು ಬೀಜ ಕೇಂದ್ರದಲ್ಲಿ ಅಡಕವಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮೂರನೇದು, ಇಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತ ಸುತ್ತುತ್ತಿರುತ್ತವೆ. ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತ ಸುತ್ತುತ್ತಿರುತ್ತವೆ. ನಾಲ್ಕನೇದು, ಈ ಪರಮಾಣುವಿನ ಗಾತ್ರಕ್ಕೆ ಹೋಲಿಕೆ ಮಾಡಿದಾಗ ನ್ಯೂಕ್ಲಿಯಸ್ನ ಗಾತ್ರ ತುಂಬಾ ಚಿಕ್ಕದು. ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದಾಗ ನ್ಯೂಕ್ಲಿಯಸ್ನ ಗಾತ್ರ ಚಿಕ್ಕದು. ಇದನ್ನ ನಾವು ರುದರ್ಫೋರ್ಡ್ ರವರ ಪರಮಾಣು ಮಾದರಿ ನೋಡಿ. ಒಂದನೇದು, ಪರಮಾಣುವಿನ ಕೇಂದ್ರವು ಧನ ಆವೇಶವನ್ನು ಹೊಂದಿದ್ದು ಅದನ್ನ ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಅಂತ ಕರೀತೀವಿ. ಅದೇ ರೀತಿ ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿಯು ಬೀಜ ಕೇಂದ್ರದಲ್ಲಿ ಅಡಕವಾಗಿದೆ. ಈಗ ಪರಮಾಣುಗೆ ನಾವು ಹೇಳಿದ್ವಿ, ಪರಮಾಣುವಿನ ರಾಶಿ ಅಂತ ಕರಿತೀವಲ್ಲ, ಆ ರಾಶಿ ಎಲ್ಲಿರುತ್ತೆ ಹೇಳಿದ್ವಿ. ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಜನ್ನಿನ ಪರಮಾಣು ರಾಶಿ 16 ಇರುತ್ತೆ.
ಅಂದ್ರೆ ಬಹುತೇಕ ಆ ರಾಶಿ ಎಲ್ಲಿರುತ್ತೆ ಅಂದಾಗ ಆ ಬೀಜ ಕೇಂದ್ರದಲ್ಲಿ ಅಡಕವಾಗಿರುತ್ತಂತೆ. ಆ ಬೀಜ ಕೇಂದ್ರದಲ್ಲೇ ಅಡಕವಾಗಿರುತ್ತಂತೆ. ನಾವೀಗ ನೋಡಿದ್ವಿ, ಈ ಗೋಲ್ಡ್ಸ್ಟೀನು ಹೇಳ್ದ ಎಲೆಕ್ಟ್ರಾನ್ಗಿಂತ 2000 ಪಟ್ಟು ರಾಶಿ ಈ ಪ್ರೋಟಾನ್ ಹೆಚ್ಚು ಹೊಂದಿರುತ್ತೆ ಅಂತ. ನೋಡಿ, ಹಾಗಾದ್ರೆ ಆ ಪ್ರೋಟಾನ್ ಇರೋದೆಲ್ಲಿ? ಬೀಜ ಕೇಂದ್ರದಲ್ಲಿ. ಹಾಗಾಗಿ ಬಹುತೇಕ ರಾಶಿ ಎಲ್ಲಿ ಅಡಕವಾಗಿರ್ಬೋದು? ಆ ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಸ್ನಲ್ಲಿ ಅಡಕವಾಗಿರ್ಬೋದು ಅಲ್ವಾ. ಮೂರನೇದು, ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತ ಸುತ್ತುತ್ತಿರುತ್ತವೆ. ನೋಡಿ, ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತ ಸುತ್ತುತ್ತಿರುತ್ತವೆ. ಇದು ಒಂದು ಪರಮಾಣು. ಯಾವುದಾದ್ರೂ ಒಂದು ಪರಮಾಣು ತಿಳ್ಕೊಳ್ಳೋಣ. ಇದನ್ನ ಒಂದು ಪರಮಾಣು ತಿಳ್ಕೊಂಡ್ರೆ ಇಲ್ಲಿ ಮಧ್ಯಭಾಗದಲ್ಲಿರುವಂಥದ್ದು ನ್ಯೂಕ್ಲಿಯಸ್. ಇದು ನ್ಯೂಕ್ಲಿಯಸ್. ಈಗ ನಾವು ಕಾರ್ಬನ್ ಪರಮಾಣು ಅಂದ್ರೆ ಕಾರ್ಬನ್ ಅಲ್ಲಿ 6 ಎಲೆಕ್ಟ್ರಾನ್ಗಳು ಇರುತ್ತವೆ. 6 ಎಲೆಕ್ಟ್ರಾನ್ಗಳು ಈ ನ್ಯೂಕ್ಲಿಯಸ್ನ ಸುತ್ತ ಸುತ್ತುತ್ತಿರುತ್ತವೆ. ಇಲ್ಲಿ 2 ಸುತ್ತುತ್ತಾ ಇರ್ತವೆ. ಇಲ್ಲಿ 4 ಸುತ್ತುತ್ತಾ ಇರ್ತವೆ. ನೋಡಿ, ಇದು ಪರಮಾಣು, ಇದು ಇಲೆಕ್ಟ್ರಾನ್, ಇದು ಬೀಜ ಕೇಂದ್ರ, ಅಥವಾ ನ್ಯೂಕ್ಲಿಯಸ್, ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಸ್. ಇದನ್ನ ಕಕ್ಷೆ ಅಂತ ಕರಿತೀವಿ. ಕಕ್ಷೆ. ಇಲ್ಲಿ ಒಳಗೆ ಧನವಿರುದ್ಧಾಂಶವುಳ್ಳ ಪ್ರೋಟಾನ್ ಇರುತ್ತೆ. ನೋಡಿ, ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತ ಸುತ್ತುತ್ತಿರುತ್ತವೆ. ನಾವು ಹೇಳಿದ್ದಲ್ಲ, ಈ ನ್ಯೂಕ್ಲಿಯಸ್ನ ಸುತ್ತ ಎಲೆಕ್ಟ್ರಾನ್ಗಳು ಹಿಂಗೆ ಸುತ್ತುತ್ತಾ ಇರ್ತವೆ. ಹಿಂಗೆ ಬಂದು ಹೋಗ್ತಾ ಇರುತ್ತೆ, ಇದು ಹಿಂಗೆ ಬಂದಿಗೆ ಸುತ್ತುತ್ತಾ ಇರುತ್ತೆ. ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತ ಸುತ್ತುತ್ತಾ ಇರ್ತವೆ. 4ನೇದು, ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದಾಗ ನ್ಯೂಕ್ಲಿಯಸ್ನ ಗಾತ್ರ ಚಿಕ್ಕದು. ನೋಡಿ, ಇದು ಪರಮಾಣು ಇಷ್ಟು ದೊಡ್ಡದಿದೆ ಅಲ್ವಾ, ಅದೇ ನ್ಯೂಕ್ಲಿಯಸ್ ಇಷ್ಟೇ ಇಷ್ಟಿದೆ. ನೋಡಿ, ಗಾತ್ರ ಎಷ್ಟೇ ತಾನೇ ಹೇಳಿದ್ರು. ಅದು 4ನೇದು, ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದಾಗ ನ್ಯೂಕ್ಲಿಯಸ್ನ ಗಾತ್ರ ಚಿಕ್ಕದಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ನಾವು ಒಂದು ಪರಮಾಣುವಿನ ಒಂದು ಮಾದರಿ ಇದ್ರೆ ಒಂದು ಕಲ್ಪನೆ ನಮಗೆ ಬಂತು. ಒಂದು ಪರಮಾಣು ಅಂದ್ರೆ ಮಧ್ಯಭಾಗದಲ್ಲಿ ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಇರುತ್ತೆ, ಅದರ ಸುತ್ತ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರ್ತವೆ ಅಂತ ನಾವು ತಿಳ್ಕೊಂಡ್ವಿ. ಆಮೇಲೆ ಈ ಪರಮಾಣು ರಾಶಿ ಬೀಜ ಕೇಂದ್ರದಲ್ಲಿ ಅಡಕವಾಗಿರುತ್ತೆ. ಬಹುತೇಕ ಪರಮಾಣು ರಾಶಿ ಬೀಜ ಕೇಂದ್ರದಲ್ಲಿ ಅಡಕವಾಗಿರುತ್ತೆ ಅಲ್ವಾ. ನೋಡಿ, ಆಮೇಲೆ ಗಾತ್ರಕ್ಕೆ ಹೋಲಿಕೆ ಮಾಡಿದಾಗ, ಪರಮಾಣುವಿನ ಗಾತ್ರಕ್ಕೆ ಹೋಲಿಕೆ ಮಾಡಿದಾಗ ನ್ಯೂಕ್ಲಿಯಸ್ನ ಗಾತ್ರ ತುಂಬಾ ಚಿಕ್ಕದು. ಈ ರೀತಿ ನೋಡಿ, ಈ ರುದರ್ಫೋರ್ಡ್ ತನ್ನ ಪರಮಾಣು ಮಾದರಿಯನ್ನ ಅವನು ಮಂಡಿಸ್ತಾನೆ. ನಂತರ ಇನ್ನೊಂದು ಅಂಶ ಆಗಿನ ವಿಜ್ಞಾನಿಗಳಿಗೆ ಅರ್ಥವಾಗಿ ಇಲ್ಲಿ ಹೇಳ್ತಾರ. ಏನು ಡಿಮೆರಿಟ್ಸ್ ಏನು ರುದರ್ಫೋರ್ಡ್ ರವರ ಈ ಪರಮಾಣು ಮಾದರಿ, ಅದರ ಒಂದು ಡಿಮೆರಿಟ್ ಏನು ಅಂತ ಹೇಳ್ತಾರೆ. ಈ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತ ಸುತ್ತುತ್ತಾ ಇದ್ರೆ ಅವು ಸುತ್ತಾ ಶಕ್ತಿಯನ್ನೆಲ್ಲ ಕಳ್ಕೊಂಡು ಬೀಜ ಕೇಂದ್ರದೊಳಕ್ಕೆ ಬೀಳಬಹುದು ಅಲ್ವಾ. ಯಾಕೆ? ಅವು ಸುತ್ತುತ್ತಾ ಇರೋದ್ರಿಂದ ವೇಗೋತ್ಕರ್ಷಗೊಳ್ಳುತ್ತವೆ. ಆ ವೇಗೋತ್ಕರ್ಷಗೊಳಿಸ್ಕೊಂಡು ಅವು ಚಲಿಸ್ತಾ ಇರುವಾಗ ಕೊನೆಗೊಮ್ಮೆ ಶಕ್ತಿಯನ್ನೆಲ್ಲ ಕಳ್ಕೊಂಡು ಬೀಜ ಕೇಂದ್ರಕ್ಕೆ ಅವು ಬೀಳಬಹುದು. ಆ ಎಲೆಕ್ಟ್ರಾನ್ಗಳು ಬೀಜ ಕೇಂದ್ರಕ್ಕೆ ಬಿದ್ದಾಗ ಏನಾಗಬಹುದು? ಪರಮಾಣು ನಾಶವಾಗಬಹುದು, ಇಲ್ಲದೆ ಆಗಬಹುದು. ಇದಕ್ಕೆ
ರುದರ್ಫೋರ್ಡ್ ಅವರು ಕಾರಣವನ್ನ ಹೇಳಿಲ್ಲ, ಕಾರಣವನ್ನ ತಿಳಿಸಿಲ್ಲ. ಅವರ ಒಂದು ಪರಮಾಣು ಮಾದರಿಯಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತವೆ ಅಂತ ಹೇಳಿದ್ರು. ಎಲೆಕ್ಟ್ರಾನ್ಗಳು ಆಮೇಲೆ ಏನಾಗ್ತವೆ? ಸುತ್ತುತ್ತಾನೆ ಇರ್ತಾವ ಅಥವಾ ಏನಾದ್ರೂ ಬೀಜ ಕೇಂದ್ರಕ್ಕೆ ಬೀಳ್ತಾವ ಅನ್ನೋದನ್ನ ಅವರು ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಮಗೆ ಅನ್ಸುತ್ತೆ, ಯಾವುದಾದರೂ ಒಂದು ವಸ್ತು ಚಲಿಸುವಾಗ ಅದು ವೇಗೋತ್ಕರ್ಷಗೊಳ್ಳುತ್ತದೆ. ಆ ವೇಗೋತ್ಕರ್ಷಗೊಂಡ ನಂತರ ಏನಾಗುತ್ತೆ? ಶಕ್ತಿಯನ್ನೆಲ್ಲ ಕಳೆದುಕೊಂಡು, ಈಗ ಉದಾಹರಣೆಗೆ ಬಸ್ಸು, ಡೀಸೆಲ್ ಇರೋವರೆಗೂ ಬಸ್ಸು ಓಡ್ತಾ ಇರುತ್ತೆ. ಆ ಡೀಸೆಲ್ ಖಾಲಿ ಆದ್ಮೇಲೆ ಬಸ್ಸು ನಿಂತೋಗುತ್ತೆ, ಆ ಎಂಜಿನ್ ಕೆಲಸವನ್ನ ಮಾಡೋದಿಲ್ಲ. ಹಾಗೆ ಇವು ಶಕ್ತಿಯನ್ನ ಹೊಂದಿದ್ರೆ ಚಲಿಸ್ತಾ ಚಲಿಸ್ತಾ ತಮ್ಮೆಲ್ಲ ಶಕ್ತಿಯನ್ನ ಕಳ್ಕೊಂಡು ಅವು ಬೀಜ ಕೇಂದ್ರಕ್ಕೆ ಬೀಳ್ಬೋದಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ನಂತರ ಬೇರೆ ವಿಜ್ಞಾನಿಗಳು ಅದರ ಬಗ್ಗೆ ಅಧ್ಯಯನವನ್ನ ಮಾಡ್ತಾರೆ. ಅದಕ್ಕೆ ಏನ್ ಕಾರಣ ಅನ್ನೋದನ್ನ ಹೇಳ್ತಾರೆ. ಅದನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಇಲ್ಲಿವರೆಗೆ ನಾವು ಈ ಪರಮಾಣುವಿನ ರಚನೆ, ಪರಮಾಣುವಿನಲ್ಲಿ ಉಪ ಪರಮಾಣೀಯ ಕಣಗಳು ಯಾವ್ಯಾವಿದಾವೆ ಅಂತ ನಾವು ತಿಳ್ಕೊಂಡ್ವಿ. ಒಂದು ಪ್ರೋಟಾನ್ ಇರುತ್ತೆ, ಎಲೆಕ್ಟ್ರಾನ್ ಇರುತ್ತೆ ಅಲ್ವಾ, ಬೀಜ ಕೇಂದ್ರ ಇರುತ್ತೆ ಅಂತ ತಿಳ್ಕೊಂಡ್ವಿ. ಇನ್ನು ನ್ಯೂಟ್ರಾನ್ ಬಗ್ಗೆ ನ್ಯೂಟ್ರಾನ್ ಇರುತ್ತೆ, ಮುಂದಿನ ತರಗತಿ ತಿಳ್ಕೊಳ್ತೀವಿ ನಾವು ಅಲ್ವಾ. ಪ್ರೋಟಾನ್, ಎಲೆಕ್ಟ್ರಾನ್ ಮತ್ತು ಬೀಜ ಕೇಂದ್ರ. ಪ್ರೋಟಾನ್ ಋಣ ವಿದ್ಯುದಂಶವನ್ನ ಒಳಗೊಂಡಿರುತ್ತೆ, ಪ್ರೋಟಾನ್ ಧನ ವಿದ್ಯುದಂಶವನ್ನು ಒಳಗೊಂಡಿರುತ್ತೆ, ಎಲೆಕ್ಟ್ರಾನ್ ಋಣ ವಿದ್ಯುದಂಶವನ್ನ ಒಳಗೊಂಡಿರುತ್ತೆ. ಆ ಪ್ರೋಟಾನ್ ಧನ ವಿದ್ಯುದಂಶದ ಕಣಗಳು ಎಲ್ಲಿರ್ತವೆ? ಬೀಜ ಕೇಂದ್ರದಲ್ಲಿ ಇರ್ತವೆ ಅಂತ ಹೇಳ್ಬಿಟ್ಟು ರುದರ್ಫೋರ್ಡ್ ಕಂಡುಹಿಡಿದ. ಅದನ್ನೇ ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಅಂತ ಕರೆದ್ವಿ ಅಂತ ಕೂಡ ಹೇಳಿದ್ವಿ. ಪ್ರೋಟಾನ್ ಧನ ವಿದ್ಯುದಂಶ, ಎಲೆಕ್ಟ್ರಾನ್ ಋಣ ವಿದ್ಯುದಂಶವನ್ನು ಹೊಂದಿರೋದ್ರಿಂದ ಆ ಪರಮಾಣುವಿಗೆ ಸ್ಥಿರತೆ ಬರುತ್ತೆ, ಅವು ಸಮತೋಲನಗೊಳ್ತವೆ. ಗೋಲ್ಸ್ಟೈನ್ ಹೇಳಿದ್ದ ಪ್ರೋಟಾನ್ಗಳು ಎಷ್ಟಿರ್ತವೋ ಎಲೆಕ್ಟ್ರಾನ್ಗಳು ಕೂಡ ಅಷ್ಟೇ ಇರ್ತವೆ ಪರಮಾಣುವಿನಲ್ಲಿ ಅಂತ. ಅವು ಸಮ ಸಂಖ್ಯೆಯಲ್ಲಿರೋದ್ರಿಂದ ಪರಮಾಣು ಸ್ಥಿರಗೊಳ್ಳುತ್ತದೆ. ಅಂದ್ರೆ ಸ್ಥಿರತೆ ಅಂದ್ರೆ ಏನು? ನಾವೊಂದು ಚಾಕ್ಪೀಸ್ ಅನ್ನು ನಾನು ಇಲ್ಲಿ ಇಟ್ಟೋದ್ರೆ ನಾಳೆ ಬಂದಾಗ ಅದು ಅಲ್ಲೇ ಇರುತ್ತೆ. ಈ ಚೇರು ಹಿಂಗೆ ಇರುತ್ತೆ, ನಾವ್ಯಾರು ಅದನ್ನು ತೆಗೆದು ಕೆಳಗೆ ಇಡದೇ ಇದ್ರೆ ಎಷ್ಟು ವರ್ಷ ಬೇಕಾದರೂ ಅಲ್ಲೇ ಇರುತ್ತೆ ಅಲ್ವಾ. ಅದನ್ನೇ ನಾವು ಪರಮಾಣುಗಳ ಸ್ಥಿರತೆ. ಈ ರೀತಿ ಸ್ಥಿರತೆ ಇಲ್ಲ ಅಂದಿದ್ರೆ ಏನಾಗೋದು ಮಕ್ಕಳೇ? ನೋಡಿ, ಪರಮಾಣುಗಳು ಸ್ಥಿರವಾಗಿಲ್ಲದೆ ಇದ್ದಿದ್ದರೆ, ತಟಸ್ಥವಾಗಿಲ್ಲದೆ ಇದ್ದಿದ್ದರೆ ಏನಾಗೋದು? ಆ ತಟಸ್ಥತೆ ಇಲ್ಲದೆ ಇದ್ದಿದ್ರೆ ನಾವು ಎಲ್ಲಿ ಇಟ್ಟಿರ್ತೀವಿ ವಸ್ತುಗಳು ಅಲ್ಲಿ ಇಲ್ಲದೆ ಆಗುವು, ಚಲಿಸ್ತಾ ಇದ್ವು ಎಲ್ಲಿ ಬೇಕು ಅಲ್ಲಿ ಅಲ್ವಾ. ನಾನು ಇಲ್ಲೊಂದು ಚಾಕ್ಪೀಸ್ ಇಟ್ಟು ಹೋದ್ರೆ ಒಂದು ವರ್ಷ ಯಾರು ತೆಗಿಲಿಲ್ಲ ಅಂದ್ರೆ ಒಂದು ವರ್ಷ ಬಿಟ್ಟು ಬಂದಾಗ ಇದು ಇಲ್ಲೇ ಇರುತ್ತೆ. ಇದಕ್ಕೆ ಕಾರಣ ಏನು? ಈ ಸೀಮೆ ಸುಣ್ಣದಲ್ಲಿ ಪರಮಾಣುಗಳಿವೆ. ಆ ಪರಮಾಣುಗಳು ಏನನ್ನು ಹೊಂದಿರ್ತವೆ? ತಟಸ್ಥ ಗುಣವನ್ನು ಹೊಂದಿರ್ತವೆ. ಯಾಕೆ ತಟಸ್ಥತೆ ಬಂದಿದೆ ಅಂದ್ರೆ ಅದರಲ್ಲಿರುವ ಪ್ರೋಟಾನ್ಗಳು ಮತ್ತು ಎಲೆಕ್ಟ್ರಾನ್ಗಳು ಸಮ ಸಂಖ್ಯೆ. ಇಲ್ಲಿ ನೋಡಿ, ನಾನು ಕಾರ್ಬನ್ ಪರಮಾಣು ಏನು ತಗೊಂಡಿದ್ದೀನಿ, ಈ ಕಾರ್ಬನ್ ಪರಮಾಣು ಎಲೆಕ್ಟ್ರಾನ್ ಎಷ್ಟಿದ್ದಾವೆ? 1, 2, 3, 4, 5, 6 ಅಲ್ಲ. ಈ 6 ಎಲೆಕ್ಟ್ರಾನ್ಗಳಿದ್ದಾವೆ. ಅದೇ ಬೀಜ ಕೇಂದ್ರದ ಒಳಗೆ 6 ಪ್ರೋಟಾನ್ಗಳು ಇರ್ತವೆ, ಧನಾತ್ಮಕ ಒಳಗಣಗಳು 6 ಇರ್ತವೆ. ಆಮೇಲೆ ನೈಟ್ರೋಜನ್ ತಗೊಂಡ್ರೆ 7, 7, ಆಕ್ಸಿಜನ್ ತಗೊಂಡ್ರೆ 8, 8, ಫ್ಲೋರಿನ್ ತಗೊಂಡ್ರೆ 9, 9, ನಿಯಾನ್ ತಗೊಂಡ್ರೆ 10, 10. ಈ ರೀತಿ ಧನ ವಿದ್ಯುದಂಶವುಳ್ಳ ಕಣಗಳು ಋಣ ವಿದ್ಯುದಂಶವುಳ್ಳ ಕಣಗಳಿಗೆ ಸಮನಾಗಿರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ಇಡೀ ಪರಮಾಣುವಿನ ರಾಶಿ ಎಲ್ಲಿ ಕೇಂದ್ರೀಕೃತವಾಗಿರುತ್ತೆ? ಬೀಜ ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿರುತ್ತೆ. ಯಾಕೆ ಅಂದಾಗ ಒಂದು ಪ್ರಶ್ನೆ ಬರುತ್ತೆ. ಎಲೆಕ್ಟ್ರಾನ್ಗಳು ಮತ್ತು ಪ್ರೋಟಾನ್ಗಳ ರಾಶಿಯನ್ನ ನೋಡಿದಾಗ ಎಲೆಕ್ಟ್ರಾನ್ಗಳ ರಾಶಿ ನಗಣ್ಯ, ಅಂದ್ರೆ ಅದು ತುಂಬಾ ಕಡಿಮೆ ರಾಶಿಯನ್ನು ಹೊಂದಿರುತ್ತೆ. ಅಂದ್ರೆ ಪ್ರೋಟಾನಿನ ರಾಶಿ ಎಲೆಕ್ಟ್ರಾನಿನ ರಾಶಿಗಿಂತ ಸುಮಾರು 2000 ಪಟ್ಟು ಹೆಚ್ಚು ಅಂದ್ರೆ ಲೆಕ್ಕ ಹಾಕಿ. ಹಾಗಾಗಿ
ಎಲೆಕ್ಟ್ರಾನಿನ ರಾಶಿಯನ್ನ ಇಲ್ಲಿ ಏನು ಮಾಡಿದರೆ ಲೆಕ್ಕಾಚಾರ ಮಾಡೋದಕ್ಕೆ ತಗೊಳ್ಳೋದಿಲ್ಲ, ನಗಣ್ಯ ಬಿಟ್ಟಿದ್ದಾರೆ. ಅದೇ ಪ್ರೋಟಾನಿನ ರಾಶಿಯನ್ನ ತಗೊಳ್ತಾರೆ. ಹಾಗಾಗಿ ನೋಡಿ, ಈ ಹೆಚ್ಚು ರಾಶಿ ಬೀಜ ಕೇಂದ್ರದಲ್ಲೇ ಅಡಕವಾಗಿದೆ. ಅದೇ ರೀತಿ ಆ ಗಾತ್ರಕ್ಕೆ ಹೋಲಿಕೆ ಮಾಡಿದಾಗ ಪರಮಾಣುವಿನ ಗಾತ್ರ ಬೀಜ ಕೇಂದ್ರದ ಗಾತ್ರಕ್ಕೆ ಹೋಲಿಕೆ ಮಾಡಿದಾಗ ಬೀಜ ಕೇಂದ್ರ ಪರಮಾಣುವಿನ ಗಾತ್ರಕ್ಕಿಂತ ಚಿಕ್ಕದು. ಹೇಳ್ತಾನೆ ರುದರ್ಫರ್ಡ್, ಬಹುತೇಕ ಆಲ್ಫಾ ಕಣಗಳು ಏನೋ ಹಂಗೆ ತೂರು ಬಿಟ್ಟು ಹೊರಗೆ ಬಂದು, ಯಾಕೆ ಅಲ್ಲೆಲ್ಲ ಖಾಲಿ ಜಾಗ ಇತ್ತು ಅಂತ ಹೇಳ್ಬಿಟ್ಟು. ಅದರಿಂದ ಗೊತ್ತಾಗುತ್ತೆ ಕಡಿಮೆ ಸ್ಥಳದಲ್ಲಿ ಈ ಧನ ಉದ್ದಂಶವುಳ್ಳ ಕಣಗಳು ಸ್ಥಳವನ್ನು ಆಕ್ರಮಿಸಿಕೊಂಡಿವೆ ಅಂತ ನಮಗೆ ಗೊತ್ತಾಗುತ್ತೆ. ನಾವು ಇಲ್ಲಿವರೆಗೂ ಈ ಒಂದು ಪಾಠದಲ್ಲಿ ಈ ಪರಮಾಣು ರಚನೆ ಅನ್ನೋ ಪಾಠದಲ್ಲಿ ಏನೇನು ತಿಳ್ಕೊಂಡ್ವಿ? ಗೋಲ್ಡ್ಸ್ಟೀನ್ ಪ್ರೋಟಾನ್ ಕಂಡಿಡ್ದ, ಆಮೇಲೆ ಥಾಮ್ಸನ್ ಎಲೆಕ್ಟ್ರಾನ್ ಕಂಡಿಡ್ದ, ಅದೇ ರೀತಿ ರುದರ್ಫರ್ಡ್ ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅನ್ನ ಕಂಡಿಡ್ದ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಈ ಮುಂದಿನ ಒಂದು ಪಾಠದಲ್ಲಿ ನ್ಯೂಟ್ರಾನ್ ಅವು ಎಲ್ಲಿರ್ತವೆ, ಆಮೇಲೆ ಇನ್ನೂ ಕೆಲವು ಅಂಶಗಳನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ.